ಚೆನ್ನಾಗಿತ್ತು. ಸೂಪರ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಅಂದರೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಗುರುವಾರದ ಮಾರ್ನಿಂಗ್ ಲಾಗ್. ಏನಿಲ್ಲ, ರ್ಯಾಂಡಮ್ ಥರ್ಸ್ಡೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಲಾಗ್ ಅಲ್ಲ, ಜಸ್ಟ್ ಮಾರ್ನಿಂಗ್ ಏನು ಮಾಡ್ತೀನಿ ಅಂತ ಅಂದು. ಆ್ಯಂಡ್ ಇವತ್ತು ನನ್ನಮ್ಮ ಪೂಜೆ ಮಾಡ್ತಾ ಇದ್ದಾರೆ. ನಾನು ಕುಕ್ ಮಾಡ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳ್ದು ಮೆಂತೆ ಬಾತ್ ಇವತ್ತಿನ ರೆಸಿಪಿ. ಅವರೆಕಾಳು ಮೆಂತೆ ಬಾತ್ ಮಾಡ್ತಾ ಇದ್ದೀನಿ. ಅದರದ್ದು ಒಂದು ರೆಸಿಪಿ ತೋರಿಸ್ಕೊಡ್ತೀನಿ. ಆ್ಯಂಡ್ ರಾಯರಿಂದ ನನ್ನ ಲೈಫಲ್ಲಿ ಆಗಿರೋಂತಹ ಕೆಲವೊಂದು ಎಕ್ಸ್ಪೀರಿಯನ್ಸಸ್ನ ನಾನು ಶೇರ್ ಮಾಡ್ತೀನಿ. ಹಾಗೆ ಜಸ್ಟ್ ಮಾತುಕತೆ ವಿತ್ ಮೀ. ಓಕೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಾವು ಮನೆಯಲ್ಲಿ ನೆಲ ಒರೆಸ್ಬೇಕಾದ್ರೆ ವಾರಕ್ಕೊಂದ್ಸಲ ಕಲ್ಲುಪ್ಪನ್ನ ನೀರಲ್ಲಿ ಹಾಕಿಬಿಟ್ಟು ನಾವು ನೆಲ ಒರೆಸ್ತೀವಿ. ಇದರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಒಂದು ನಂಬಿಕೆ. ಹಾಗೆ ಮನೆ ಕೂಡ ಕ್ಲೀನ್ ಆಗುತ್ತೆ. ಸೈಂಟಿಫಿಕ್ಕಾಗಿ ಹೇಳಬೇಕಂದ್ರೆ ಉಪ್ಪಿಗೆ ನೈಸರ್ಗಿಕ ಡಿಸ್ಇನ್ಫೆಕ್ಟೆಂಟ್ ಗುಣ ಐತಿ. ಇದು ಕೀಟಾಣುಗಳನ್ನ ಕಡಿಮೆ ಮಾಡುತ್ತೆ. ನೆಲ ಕೂಡ ಕ್ಲೀನ್ ಆಗಿರುತ್ತೆ. ಹಾಗೆ ವಾಸ್ತು ಪ್ರಕಾರ ಹೇಳಬೇಕಂದ್ರೆ ಅಮಾವಾಸ್ಯೆಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಈ ರೀತಿ ಉಪ್ಪು ಹಾಕಿ ನೆಲ ಒರೆಸೋದ್ರಿಂದ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ದಾರಿದ್ರ್ಯ ನಿವಾರಣೆ ಕೂಡ ಆಗುತ್ತೆ. ಹೆಂಗೆ ಅಂದರೆ ಉಪ್ಪು ನೀರಿಂದ ಮನೆ ಒರೆಸಿದ್ರೆ ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ ಅಂತ ಒಂದು ನಂಬಿಕೆ. ಅವರೆಕಾಳು ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಈಗ ಅವರೆಕಾಳಿಗೆ ಬೇಕಾಗಿರೋ ಐಟಮ್ಸ್ನ ರೆಡಿ ಮಾಡಿಕೊಂಡು ನಾನು ಸ್ನಾನಕ್ಕೆ ಹೋಗ್ತೀನಿ. ಒಂದು ಇದು ಹೊಸದಾಗಿ ನೆಲ್ಲಿಕಾಯಿ ಏನಿದು ಕ್ಯೂಬ್ಸ್ ಹಾಕಿ ಇಟ್ಟಿದ್ದೆ, ಚೆನ್ನಾಗಿದೆ. ಆಮ್ಲಾ ಶಾಟ್ಸ್ಗೆ ಒಂದು 2ರಿಂದ 3 ಕ್ಯೂಬ್ಸ್ ಹಾಕ್ಕೊಂಡು ಕುಡಿದ್ಬಿಟ್ರೆ, ಹಿಂಗೆ ಹಾಕೊಂಡ್ರೆ ಮೆಲ್ಟ್ ಆಗಿಬಿಡುತ್ತೆ. ತಣ್ಣಗಾಗಲಿ. ಈಗ ಫ್ರೆಶ್ ಅವರೆಕಾಯಿ ಇದು ಮೊನ್ನೆ ಬಿಡಿಸಿಟ್ಟಿದ್ದೆ ನಾನು. ನನಗೆ ಅವರೆಕಾಳು ದೋಸೆ, ಅವರೆಕಾಳು ಮುದ್ದೆ ಅಲ್ಲ, ಏನದು ಇದು ಅವರೆಕಾಳು ಹುಳಿ ಮಾಡ್ತಾರೆ ನಮ್ಮ ಮುದ್ದೆ ಜೊತೆ, ಬೆಸ್ಟ್ ಇರುತ್ತೆ. ನಮ್ಮ ಫ್ರಿಜ್ಜಿಗೆ ಓಪನ್ ಮಾಡಿಬಿಟ್ರೆ ಸೌಂಡ್ ಮಾಡೋದು. ಆಯಿತು, ಮುಚ್ಚಿದೆ. ಈಗ ಇದು ಒಂದು ಟಾಸ್ಕ್. ಹಾಯ್, ಹ್ಯಾಪಿ ಥರ್ಸ್ಡೇ. ಫುಲ್ ಫ್ರೆಶ್ ಇದೆ ಮೆಂತೆ ಸೊಪ್ಪು. ಇದನ್ನು ಕ್ಲೀನ್ ಮಾಡ್ಕೋಬೇಕೀಗ. ಹಸಿಮೆಣಸಿನ್ಕಾಯಿ ಕಾಸ್ಟ್ಲಿ ಆಗಿಬಿಟ್ಟಿದೆ. ಏನು ಎಷ್ಟಾಗಿದೆ ಗೊತ್ತಾ? 80 ರೂಪಾಯಿ kg ಆಗಿದೆ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಎಷ್ಟಾಗಿದೆ ಕಮೆಂಟ್ ಮಾಡಿ. ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಬಿಟ್ರೆ ಈಸಿ ಆಗಿಬಿಡುತ್ತೆ. ನನ್ನಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. 1 ತಾಸು ಸ್ನಾನ ಮಾಡ್ತಾರೆ ನನ್ನಮ್ಮ. ನನ್ನ ಅಕ್ಕ ವಾಶ್ರೂಮ್ಗೆ ಹೋಗ್ಬಿಟ್ರೆ ಬರೋದೇ ಇಲ್ಲ ಬೇಗ. ಏನು ಗೊತ್ತಾ, ನಾನು MCom ಮುಗಿಸಿ 3 ವರ್ಷ ಮನೇಲಿದ್ದಿದ್ದು. ಜಾಬ್ಗೆ ಹೋಗದೆ 3 ವರ್ಷ ಮನೇಲಿದ್ದಿದ್ದು. ಬಿಕಾಸ್ ಅಕ್ಕನ ಮದುವೆ ಆಗಬೇಕಿತ್ತು, ಅದು ಬೇರೆ ರೀಸನ್. ಆ ಒಂದು 3 ವರ್ಷದಲ್ಲಿ ನನಗೆ ಪರ್ಸ್ನಲ್ ಆಗಿ ಅನಿಸಿದ್ದೇನು ಅಂತ ಹೇಳಿದ್ರೆ, ನಿಮಗೆ ಮರ್ಯಾದೆ ಸಿಗಬೇಕು ಅಂತ ಅಂದರೆ ಒಂದು ನೀನು ದುಡ್ಡಿರಬೇಕು ನಿನ್ನ ಹತ್ರ, ಅಥವಾ ನೀನು ದುಡಿತಾ ಇರಬೇಕು. ಹಂಗಿದ್ರೆ ಮಾತ್ರ ನಿಮಗೆ ನಿನ್ನ ಜೀವನದಲ್ಲಿ ಮರ್ಯಾದೆ ಸಿಗೋದಂತೂ ಗ್ಯಾರಂಟಿ. ಮರ್ಯಾದೆ ಅಂತ ಅಲ್ಲ, ನನ್ನಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಡೈಲಾಗ್, ನಿಂದು ಕಾಲು ಕೂಡ ತೊಳೆದ್ಬಿಡ್ತಾರೆ, ಏನೋ ಹೇಳ್ತಾರೆ ನನ್ನಮ್ಮ. ಕಾಲು ತೊಳೆದು ನೀರು ಕುಡಿದ್ಬಿಡ್ತಾರೆ, ಆ ಥರ. ನಿನ್ನ ಹತ್ರ ದುಡ್ಡು ಇತ್ತು ಅಂತ ಹೇಳಿದ್ರೆ, ನೀನು ದುಡಿತಾ ಇದೆಯಾ ಅಂತ ಹೇಳಿದ್ರೆ ಎಲ್ಲ ಕೆಲಸ ನೀನು ಇರೋ ಕಡೆನೇ ಬರುತ್ತೆ. ಎಲ್ಲರೂ ನಿನ್ನ ಹತ್ರನೇ ಬರ್ತಾರೆ, ಆ ಥರ. ಎಲ್ಲರೂ ನೀನು ಸುತ್ತಾ ಇರ್ತಾರೆ, ನೀನು ಹೇಳಿದ್ದು ಕೇಳ್ತಾರೆ, ನಿನಗೆ ಮರ್ಯಾದೆ ಆಗೋದು ಜಾಸ್ತಿ ಆಗುತ್ತೆ. ಆ ಒಂದು 3 ವರ್ಷದಲ್ಲಿ ನನಗಾಗಿದ್ದಂಥ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ.
ನಾನು ಒಂದು ಟೈಮಲ್ಲಿ ಜಾಬ್ ಹುಡುಕ್ಬೇಕಾದ್ರೆ ಲೋಕಲಲ್ಲಿ ಕೆಲಸ ಸಿಗೋದು ಅಷ್ಟು ಈಸಿ ಅಲ್ಲ ಆಯಿತಾ. ಅಂದರೆ ನಮ್ಮ ಗಂಗಾವತಿಲಿ ಹೆಂಗೆ ಅಂತಂದರೆ ಒಂದು ದೊಡ್ಡ ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ, ಆ ಥರ ನಮ್ಮ ಗಂಗಾವತಿ. ಕೆಲಸ ಸಿಕ್ಕರೂ ನಮ್ಮ ಗಂಗಾವತಿಲಿ 5,000 ಎಷ್ಟು 6,000 7,000 ಕೊಡ್ತೀವಿ ಅಂತ ಹೇಳ್ತಾರೆ. ಕೆಲಸ ಹುಡುಕ್ತಿದ್ದ ಟೈಮಲ್ಲಿ ನಂಗೆ ಈಗಲೂ ನೆನಪಿದೆ, ಒಂದು ಗುರುವಾರ ನಾನು ರಾಯರ ಮಠಕ್ಕೆ ಹೋಗಿದ್ದೆ, ನಮ್ಮ ಗಂಗಾವತಿಲಿರೋ ರಾಯರ ಮಠಕ್ಕೆ. ವಡ್ರಟ್ಟಿ ಅವರೇ ಆಯಿತಾ, ಒಬ್ಬರು ಹಾಡು ನನಗೆ ಯಾವ ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕರೆ ನಾನು ಅಟ್ಯಾಚ್ ಮಾಡ್ತೀನಿ. ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಅವರಲ್ಲಿ ಕುತ್ಕೊಂಡು. ಅವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ನಾನು ಇವನ್ ಅಲ್ಲಿ ಅವ್ರನ್ನ ಮಾತಾಡಿಸಿ ಅಪ್ರಿಷಿಯೇಟ್ ಕೂಡ ಮಾಡಿ ಬಂದ್ಬಿಟ್ಟೆ. ನನಗೆ ಆಗಲಿಲ್ಲ, ಅವರು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತ ಹೇಳಿ ಬಂದ್ಬಿಟ್ಟೆ. ನಾನು ಮಾತಾಡಿಸಿ ಆಮೇಲೆ ಗೊತ್ತಾಯ್ತು ವಡ್ರಟ್ಟಿ ಅವರು ಅಂತ. ಅವ್ರನ್ನ ಮಾತಾಡಿಸಿ ಆ ಒಂದು ಗುರುವಾರ ಆ ಹಾಡು ಕೇಳಿ ನಂಗೆ ಗೊತ್ತಿಲ್ಲ, ಏನೋ ಒಂಥರ ಪಾಸಿಟಿವ್ ಗೂಸ್ ಬಂಪ್ಸ ಆ ಥರ ಏನೋ ಆಯಿತು. ಕೆಲಸ ಇಲ್ಲದೆ ಇದ್ದಿದ್ದ ಟೈಮಲ್ಲಿ, ನಾನು ಕೆಲಸ ಹುಡುಕ್ತಿದ್ದಿದ್ದ ಟೈಮಲ್ಲಿ, ಕೆಲಸ ಬಿಟ್ಟಿದ್ದ ಟೈಮಲ್ಲಿ, ಈ ಕೆಲಸ ಹುಡುಕ್ಬೇಕಾದ್ರೆ ಆ ರಾಯರ ಮಠದಲ್ಲಿ ನಾನು ಏನು ಹೇಳಿದೆ, ಆ ಒಂದು ಗುರುವಾರ ನಿಜ ಆ ಅಕ್ಕ ಹಾಡ್ತಾ ಇರೋದು ಕೇಳಿ ಫುಲ್ ಒಂಥರ ಏನೋ ಆಯ್ತಾಯ್ತಾ, ನನಗೆ ಫುಲ್ ಗೂಸ್ ಬಂಪ್ಸ್ ಅಂತ ಅಂದ್ಕೊಳ್ಳಿ, ಹಂಗಾಯಿತು. ಆ ಒಂದು ಗುರುವಾರ ಹೋಗಿ ನೆಕ್ಸ್ಟ್ ಗುರುವಾರಕ್ಕೆ ನನಗೆ ಈ ರೀತಿ ವೇಕೆನ್ಸಿ ಇದೆ ಅಂತಂದು ಗೊತ್ತಾಗಿದ್ದು. ಲಿಟ್ರಲಿ ಒಂದು ವಾರಕ್ಕೇ 2 ಜಾಬ್ ಆಫರ್ ಬಂದಿದ್ದು ನನಗೆ. ಒಂದಕ್ಕೆ ಬಂದ್ಬಿಡಿ ಅಂತಲೇ ಹೇಳಿದ್ರು, ಇನ್ನೊಂದು ಹಿಂಗೆ ಇಂಟರ್ವ್ಯೂ ಬನ್ನಿ ಅಂತ ಹೇಳಿದರು. ಫುಲ್ ಖುಷಿಯಾಗಿತ್ತು ಅದು. ಆಗ ಫುಲ್ ಖುಷಿಲೆಲ್ಲ ನಾನು ಹತ್ಬಿಟ್ಟಿದ್ದೀನಿ. ನನಗೆ ಖುಷಿಯಾದರೂ ಅಳು ಬರುತ್ತೆ, ಬೇಜಾರಾದರೂ ಅಳು ಬರುತ್ತೆ, ಅದು ಬಿಡಿ. ಇದೆಲ್ಲ ನನಗಾಗ್ತಾ ಇರೋದು ಒಂದು ನನ್ನಮ್ಮ ಮಾಡ್ತಾ ಇರೋ ಪೂಜೆಯಿಂದ. ನನ್ನಮ್ಮ ಮಾಡ್ತಾ ಇದ್ದಿದ್ದು ಪೂಜೆಯಿಂದ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಅಥವಾ ನನ್ನ ಅಕ್ಕ ಇಲ್ಲಿ ಇದ್ದೀವಿ ಅಂತ ಅಂದರೆ ಅದಕ್ಕೆ ಕಾರಣ ನನ್ನಮ್ಮ ನನ್ನಪ್ಪ ಮಾಡ್ತಾ ಇದ್ದಿದ್ದು ಪೂಜೆ. ಯಾವಾಗಲೂ ಹೇಳೋ ಹಾಗೆ ಅಪ್ಪ ಅಮ್ಮ ಮಾಡಿದ್ದು ಒಳ್ಳೆ ಕರ್ಮ ಆಗಲಿ ಕೆಟ್ಟ ಕರ್ಮ ಆಗಲಿ ಅವ್ರ ಮಕ್ಳಿಗೆ ಬರುತ್ತೆ ಅಂತಲೇ ನಾನು ಅದನ್ನ ನಂಬೋದು. ಈಗ ನಾನು ಮಾಡ್ತಾ ಇರೋ ಒಳ್ಳೆ ಕರ್ಮಗಳೇ ಆಗಲಿ ಅಥವಾ ಕೆಟ್ಟ ಕರ್ಮಗಳೇ ಆಗಲಿ ಮುಂದೆ ನನ್ನ ಮಕ್ಕಳಿಗೆ ಬರುತ್ತೆ. ಆ ಒಂದು ನಂಬಿಕೆ, ಆ ಒಂದು ಇದರಲ್ಲಿ ನಾನಿರೋದಾಯ್ತಾ. ಅದೇ ಅಪ್ಪ ಅಮ್ಮ ಮಾಡಿದ್ದು ಒಳ್ಳೆ ಕರ್ಮಗಳು, ನನ್ನ ಅಮ್ಮ ಮಾಡ್ತಾ ಇದ್ದಿದ್ದು ಪೂಜೆಯಿಂದ ನನಗೆ ಒಳ್ಳೆ ಕೆಲಸ ಸಿಕ್ತು. ಆ್ಯಂಡ್ ಅದು ವಡ್ರಟ್ಟಿಲೇ ಕೆಲಸ ಸಿಕ್ಕಿದ್ದು ನನಗೆ. ಆಮೇಲೆ ಹಂಗೆ ಅನಿಸಿದ್ದು, ಏನೋ ಗೊತ್ತೇ, ಅಲ್ಲಿ ಕನೆಕ್ಟ್ ಆಯ್ತು ನನಗೆ. ವಡ್ರಟ್ಟಿಲೇ ಕೆಲಸ ಸಿಕ್ಕಿತ್ತು ಅಷ್ಟೇ. ಕೆಲವೊಂದು ಮಿರಾಕಲ್ಸ್ ಆಗಿದೆ ನಮ್ಮ ಲೈಫಲ್ಲಿ. ಆ್ಯಂಡ್ ಇನ್ನೊಂದು ದುಡಿತಾ ಇರಬೇಕು ಅಂತ ಹೇಳಿದೆ ನಾನು. ನೀನು 5,000 ದುಡಿತೀಯೋ 10,000 ದುಡಿತೀಯೋ, ದುಡ್ಡಿದ್ರೆ ನೀನು ದುಡಿತಾ ಇದ್ರೆ ಮಾತ್ರ ನಿಂಗೆ ಮರ್ಯಾದೆ ಸಿಗುತ್ತೆ. ಇಲ್ಲಾಂದರೆ ಒಂದು ನಯಾ ಪೈಸಷ್ಟು ನಿಂಗೆ ಮರ್ಯಾದೆ ಸಿಗಲ್ಲ. ನನಗೆ ಯಾವಾಗಲೂ ಸುದೀಪ್ದೊಂದು ಸಾಂಗ್ ನೆನಪಾಗುತ್ತೆ, ಕಿಚ್ಚ ಸುದೀಪ್ ಅವ್ರದ್ದು, ವಿಷ್ಣುವರ್ಧನನೋ ಕೋಟಿಗೊಬ್ಬ ಅನಿಸುತ್ತೆ, ಯಾವ ಮೂವಿ ನೆನಪಾಗ್ತಾಯಿಲ್ಲ. ಅದೊಂದು ಸಾಂಗಲ್ಲಿ ಆ ಒಂದು ಲೈನ್ಸ್ ಏನದು, ಕೈಲಿ ಕಾಸಿದ್ರೆ ಇಲ್ಲಿ ಕೈ ಕಾಲಿಗೂ ನೆಂಟರು ಅಲ್ಲ, ಎಲ್ಲ ಖಾಲಿ ಜೇಬಲ್ಲಿ ನಿನ್ನ ನಾಯಿನೂ ಮೂಸೋದಿಲ್ಲ ಅಂತ. ಆ ಒಂದು ಲೈನ್ಸ್ನ ನಾನು ಗಟ್ಟಿಯಾಗಿ ನಂಬ್ತೀನಿ. ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ನಿನಗೆ ನೆಕ್ಸ್ಟ್ ಲೆವೆಲ್ ಮರ್ಯಾದೆ, ಹಂಗಾಗುತ್ತೆ. ನನಗೆ ಓನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಗೊತ್ತಿಲ್ಲ, ನಾನೀಗ ದುಡಿತಾ ಇದ್ದೀನಿ ಅಂತೇನೋ ಬೇರೆ ಒಂದು ರೆಸ್ಪೆಕ್ಟ್ ನನಗೆ ಎಲ್ಲ ಕಡೆ ಅದು ಆಗಿದೆ. ನಾನು ಅಮ್ಮನ ಹತ್ರ ಹೇಳಿದ್ದೀನಿ, ನನ್ನ ಅಕ್ಕನ ಹತ್ರ ಹೇಳಿದ್ದೀನಿ. ನನ್ನ ಅಮ್ಮ ನನ್ನ ಅಕ್ಕ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ನಾನು ಯಾವುದೇ ಒಂದು ಕೆಲಸಕ್ಕೂ ಅವ್ರು ಸಪೋರ್ಟ್ ಮಾಡ್ತಾರೆ. ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಹಾಂ ಮಾಡು ಅಂತ ಹೇಳ್ತಾರೆ, ಆ ಥರ. ಆ್ಯಂಡ್ ಅಷ್ಟೇ. ನಾನೀಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ರೀಸನ್ ಬಂದುಬಿಟ್ಟು ಕೂಡ ನನ್ನ ಅಮ್ಮನೇ ಮಾಡು ಅಂತ ನನ್ನಮ್ಮ
ಹೇಳಿಕ್ಕೆ. ನನ್ನ ಅಕ್ಕ ಅಂತೂ ನೆಕ್ಸ್ಟ್ ಲೆವೆಲ್ ಆ ಥರ. ಆ್ಯಂಡ್ ನಾನು 3 ವರ್ಷ ಖಾಲಿ ಇದ್ದೆ ಅಂತ ಅಂದಾಗಲೂ ಈಗಲೂ ನನ್ನಮ್ಮ ಏನು ಕೆಲ್ಸಕ್ಕೆ ಹೋಗ್ತೀಯ ಮನೇಲಿರೋ ಅಂತಲೇ ಹೇಳ್ತಾರೆ, ನನ್ನಮ್ಮ ಕೆಲ್ಸಕ್ಕೆ ಹೋಗ್ಬೇಡ ಅಂತಲೇ ಹೇಳ್ತಾರೆ. ಬಟ್ ಅಮ್ಮಂಗೆ ಹೇಳಿದ್ದೀನಿ ಕೂಡ ಯಾವ ರೀತಿ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತ. ಹುಡುಗಿ ಅಂತ ಹುಡುಗನೇ ದುಡಿಬೇಕು ಅಂತ ಅಲ್ಲ, ನೀನು ಹುಡುಗಿ ಆಗಿದ್ರೂ ಕೂಡ ನೀನು ದುಡಿತಾ ಇದ್ರೇ ನಿಂಗೆ ಮರ್ಯಾದೆ ಸಿಗುತ್ತೆ. ಸೊ ಯಾವುದೇ ಹುಡುಗಿರ ಕೇಳಿಸ್ಕೊಳ್ಳಿ, ಮನೇಲಿರಬೇಡಿ. ನಿಮ್ಮ ಅಕ್ಕಪಕ್ಕದವ್ರೆ ಚೂರಿ ಹಾಕೋಕ್ಕಿರ್ತಾರೆ ಅನ್ನೋಕಿರ್ತಾರೆ. ಸೊ ಹಾಗೆ ದುಡಿತಾ ಇದ್ರೇ ನಿಮಗೆ ಮರ್ಯಾದೆ. ರಾಯರ ಪೂಜೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನನ್ನಮ್ಮ ಹೇಳಿರೋ ಹಾಗೆ ಅಮ್ಮನ ಉಸಿರಿರೋವರೆಗೂ ಅಮ್ಮ ಪೂಜೆ ಮಾಡೋದು ಬಿಡಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ. ಮನಸ್ಸಲ್ಲಿ ಕೆಟ್ಟ ವಿಷಯಗಳನ್ನ ಇಟ್ಕೊಂಡು ವಿಷ ತುಂಬಿಕೊಂಡು ಮನಸ್ಸಲ್ಲಿ ನೀನು ಪೂಜೆ ಮಾಡ್ತೀಯ ಅಂತ ಹೇಳಿದ್ರೆ ಅದು ದೇವರಿಗೆ, ಆ ಒಂದು ದೇವರಾಣಿಗೂ ಆ ದೇವ್ರಿಗೆ ತಲುಪಲ್ಲ. ಒಳ್ಳೆ ಮನಸ್ಸಿಂದ ನೀವು ಪೂಜೆ ಮಾಡಬೇಕು, ಒಂದು ಒಳ್ಳೆ ಮನಸ್ಸಿಂದ ನೀವು ಪ್ರಾರ್ಥನೆ ಮಾಡಬೇಕು. ಏನದು ಕೆಟ್ಟ ಯೋಚನೆಗಳು, ಒಬ್ಬರ ಬಗ್ಗೆ ನೀನು ವಿಷ ಕಾರ್ಬಿಟ್ಟು ಅವ್ರು ಹಂಗಾಗ್ಲಿ ಹಿಂಗಾಗ್ಲಿ ಅವ್ರಿಗೆ ಹಿಂಗಿರಬೇಕು ಅಂತಂದು ನೀನು ಅಂದ್ಬಿಟ್ಟು ನೀನು ಪೂಜೆ ಮಾಡ್ತೀಯ. ನಿಮ್ಮ ದೇವ್ರ ಹತ್ರ ಓ ದೇವ್ರೇ ಕಾಪಾಡು, ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ದೇವ್ರಾಣಿ ಆ ದೇವ್ರು ನಿಮಗೆ ಒಲಿಯಲ್ಲ. ಅದಂತೂ ನಿಜ. ಅದಕ್ಕೆ ಏನೇನು ಆಗಬೇಕು ಆ ಥರ ಆಗ್ಬಿಡುತ್ತೆ. ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ, ಅಷ್ಟೇ ನಾನು ಹೇಳೋದು. ಇನ್ನೊಂದು ನಾನು ನಂಬೋದೇನಂತ ಹೇಳಿದ್ರೆ, ಬೇಡ್ಕೊಂಡ್ರೆ ಒಳ್ಳೆ ಮನಸ್ಸಿಂದ ನೀನು ಪ್ರಾರ್ಥಿಸಿದ್ರೆ, ದೇವ್ರಿಗೆ ಪ್ರೇಯರ್ ಮಾಡಿದ್ರೆ, ಒಳ್ಳೆ ಮನಸ್ಸಿಂದ ನೀನು ನಮಸ್ಕಾರ ಮಾಡಿದ್ರೆ, ಒಳ್ಳೆ ಮನಸ್ಸಿಂದ ನೀನು ಕೇಳ್ಕೊಂಡ್ರೆ, ಸಾಧು ಸಂತರು ಏನೋ ಹೇಳ್ತಾರೆ, ಏನದು ಗುಡ್ಡನೇ ಸಸ್ಬಿಟ್ಟಿದ್ರು ಬೆಟ್ಟನೇ ಅಲ್ಲಾಡ್ಸ್ಬಿಟ್ಟಿದ್ರು ಅಂತ ಎಲ್ಲ ಒಂದು ಏನಂತ ದೇವ್ರ ಹತ್ರ ಬೇಡ್ಕೊಳ್ತಿದ್ರ ಹಂಗೆ ಆ ಒಂದು ಲೈನ್ಸ್. ಸೊ ಏನು ಬೇಕಾದರೂ ಆಗುತ್ತೆ ನೀನು ಮಾಡೋ ಒಂದು ಪೂಜೆಯಿಂದ, ನೀನು ದೇವ್ರ ಹತ್ರ ಕೇಳ್ಕೊಳ್ಳೋದ್ರಿಂದ ನೀನು ಅಂದ್ಕೊಂಡಿದ್ದು ಹಾಗೇ ಆಗುತ್ತೆ. ಕೆಟ್ಟದ್ದು ಬಯಸಿ ನೀನು ಪೂಜೆ ಮಾಡ್ತೀಯ ಅಂತ ಹೇಳಿದ್ರೆ ಆಗಲ್ಲ. ಅಷ್ಟೇ. ಇದೆಲ್ಲ ಏನೋ ಹೇಳ್ಬೇಕನ್ನಿಸ್ತು, ನಾನು ಹೇಳಿದೆ. ನನ್ನ ಲೈಫಲ್ಲಿ ಆಗಿತ್ತು. ಆ್ಯಂಡ್ ಈಗ ನಾನು ರೆಡಿ ಮಾಡಿದ್ದೀನಿ. ಏನು ಬೇಕು ಅಂತ ಮಸಾಲೆ ಒಂದು ತಗೋಬೇಕು, ಸ್ನಾನ ಮಾಡಿಬಿಟ್ಟು ಬಂದು ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ಕೊಡ್ತೀನಿ. ಓಕೆ, ಐ ಆಮ್ ಬ್ಯಾಕ್. ಜಾಸ್ತಿ ಮಾತಾಡೋದು ಅನ್ಸುತ್ತೆ, ದಟ್ಸ್ ಓಕೆ. ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಮಸಾಲೆಗೆ ನಾನು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿದ್ದೀನಿ. ಒಂದು ತುಂಡು ಚಕ್ಕೆ, 3 ಲವಂಗ, ಏಲಕ್ಕಿ, ಒಂದಿಷ್ಟು ಗ್ರೈಂಡ್ ಮಾಡಬೇಕು. ಆಗಿ ಕಾಳು ಮೆಂತೆ ಬಾತ್ ಮಾಡೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಅವರೆಕಾಳು, ಮೆಂತ್ಯ ಸೊಪ್ಪು. ಇದಿಷ್ಟು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಮೆಂತ್ಯ ಸೊಪ್ಪಿಂದು ಹಸಿ ವಾಸನೆ. ಈ ರೀತಿ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಬೇಕು. ನೀರು ಸೇರಿಸಿ ಇದು ಕೂಡ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ನಾವು ಕುದಿಸ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ತೇವೆ. ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಈಗ ತೊಳೆದು ನೆನೆ ಹಾಕಿರುವಂಥ ಅಕ್ಕಿನ ಸೇರಿಸ್ತಾ ಇದ್ದೀವಿ. ಮೇಲ್ಗಡೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕಿ, ಅಥವಾ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪು ಆದರೂ ಹಾಕ್ಬೋದು. 1/4 ಸ್ಪೂನಷ್ಟು ತುಪ್ಪನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ಅಥವಾ 3 ವಿಷಲ್ ಬರ್ಸಿದ್ರೆ ಆಯಿತು. ವಿಷಲ್ ಬರೋಷ್ಟರಲ್ಲಿ ನಾವೊಂದು ಚಟ್ನಿ ಮಾಡ್ಕೊಳ್ಳೋಣ, ಕೊಬ್ಬರಿ ಚಟ್ನಿ. ಮೆಂತೆ ಬಾತ್ ಜೊತೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 3 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಗಾಂಧಾರಿ ಪೌಡರ್ ಅಂತಂದರೆ ಏನು ಅಂತ ಕೇಳಿದ್ರಿ, ಗಾಂಧಾರಿ ಮೆಣಸು. ಇದು ದೊಡ್ಡ ಬಾಕ್ಸ್, ಮತ್ತು ಇದರೊಳಗಡೆ ಇರೋದು ಮೆಣಸು. ಅದು ಮನೇಲಿ ಖಾಲಿ ಆಗಿದೆ, ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ. ಯಾವುದೋ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ, ನಂಗೆ ನೆನಪಾಗ್ತಾ ಇಲ್ಲ ಯಾವ ವಿಡಿಯೋ ಅಂತ. ಅದನ್ನು ನಾವು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ಆ್ಯಕ್ಚುಲಿ ಹಸಿಮೆಣಸಿನ್ಕಾಯಿಗಿಂತ ನಮ್ಮ ಅಡುಗೆಯಲ್ಲಿ ಬಳಸೋಕ್ಕೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದು ತುಂಬ ಖಾರ ಇರುತ್ತೆ. ನಮ್ಮ ಉತ್ತರ ಕನ್ನಡ ಕಡೆ ಹಪ್ಪಳ ಮಾಡಬೇಕಾದ್ರೆ ಒಂದು ಚಿಕ್ಕ ಮೆಣಸಿನ್ಕಾಯಿ ಹಾಕ್ತೀವಿ ನೋಡಿ, ಇಪ್ಲಿ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ. ಅದನ್ನೇ ಇದು ಸ್ವಲ್ಪ ಒಣಗಿಸಿ
ನಾವು ಪುಡಿ ಮಾಡಿ ಇಟ್ಕೊಳ್ಳೋದು. ಗಾಂಧಾರಿ ಮೆಣಸು, ಇಪ್ಲಿ ಮೆಣಸಿನ್ಕಾಯಿ ಅಂತ ನಾವು ಉತ್ತರ ಕನ್ನಡದಲ್ಲಿ. ಇದನ್ನು ನಾನು ಒಂದು ಸ್ಪೂನ್, ತುಂಬ ಖಾರ ಇರುತ್ತೆ, 1 ಸ್ಪೂನ್ ಹಾಕ್ತೀನಿ. ಗಡ್ಲೆ ಅಂತ ಏನು ಹೇಳ್ತೀವಿ ಅದು. ರುಚಿಗೆ ತಗೋಷ್ಟು ಉಪ್ಪು ಹಾಕಿ ನೀರು ಸೇರಿಸಿ ಚಟ್ನಿ ಮಾಡಿದ್ರೆ ಒಂದು ಒಳ್ಳೆ ಚಟ್ನಿ, ಕೊಬ್ಬರಿ ಚಟ್ನಿ ರೆಡಿ ಆಗುತ್ತೆ. ಒಂದು ತೆಕ್ಕೊಬಿಟ್ರೆ ಒಂದು ಕೊಬ್ಬರಿ ಚಟ್ನಿ ರೆಡಿ ಆಗುತ್ತೆ. ಮತ್ತು ಬಾತ್ ಜೊತೆ ಸೊಕ್ಕದಾಗುತ್ತೆ. ಆ ಕುಕ್ಕರ್ ಬರೋಷ್ಟರಲ್ಲಿ ನನ್ನಮ್ಮ ಪೂಜೆ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ ಬನ್ನಿ. ಅಮ್ಮಂದು ಇವತ್ತು ಪೂಜೆ, ಅಂಡ್ ರಾಯರು ಎದ್ದು ಬರೋ ಥರ ಪೂಜೆ ಮಾಡಿ. ದೇವರೇ ನೋಡಿ, ರಂಗೋಲಿ ಹಾಕ್ಬೇಕು ನಾನು. ನಮ್ಮಮ್ಮ 5 ಬತ್ತಿ ಮಾಡ್ತಾಯಿದ್ರು. ಮುಗ್ದಿದೆ, ದೀಪ ಎಲ್ಲ ನಾನು ಹಚ್ಚದೆ ಬಂದು ಈಗ ಮಂಗಳಾರತಿ ಮಾಡ್ಬೇಕು. ಪ್ರಸಾದ ತರ್ತೀನಿ ಮಮ್ಮಿ. ಇದು ತೆಗಿತಾ ಇದ್ದೀನಿ. ಬಾತ್ ರೆಡಿ ಆಗಿದೆ. ಮೆಂತೆ ಅವರೆಕಾಳು ಬಾತ್ ಕಲರ್ಫುಲ್ ಆಗಿ ಕಾಣಿಸ್ತದಲ್ವ. ಇಷ್ಟು ಈಸಿಯಾಗಿ ಅವರೆಕಾಳು ಮೆಂತೆ ಬಾತ್ ಮಾಡ್ಕೋಬೋದು. ಮೆಂತೆ ಬಾತ್ ರೆಡಿ ಆಗಿದೆ. ಮಂಗಳಾರತಿ ಮಾಡಿಬಿಟ್ಟು ನಾನು ತಿಂದು ನಿಮಗೆ ಹೇಗಾಗಿದೆ ಅಂತ ಹೇಳ್ತೀನಿ. ನಮ್ಮ ಮಾತೃಶ್ರೀಯವರು ಮಂಗಳಾರತಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ನಿಧಾನ ನಿಧಾನ ಮಮ್ಮಿ. ಅಯ್ಯೋ ಯಾಕೆ ಮಮ್ಮಿ. ಹ್ಯಾಪಿ ಥರ್ಸ್ಡೇ ಮಮ್ಮಿ. ಇವತ್ತಿನ ಪೂಜೆ ಹಾಗೆ ಅಲಂಕಾರ ಬೈ ನನ್ನಮ್ಮ. ಆ್ಯಂಡ್ ಹೇಗಾಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಪೂಜೆ ಮುಗಿಯೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸಗದಾಗಿದೆ. ನನಗೆ ಕಾಳುಗಳು ತುಂಬ ಇಷ್ಟ. ಈ ಅವರೆಕಾಳು ಅಂತಲ್ಲ, ಯಾವುದೇ ಒಂದು ಕಾಳುಗಳು. ಬಟ್ ಈ ವಿಂಟರ್ ಸೀಸನಲ್ಲಿ ಅವರೆಕಾಳು ಸಿಗೋ ಥರ ನಮಗೆಲ್ಲೂ ಯಾವಾಗೂ ಸಿಗಲ್ಲ ಅಲ್ವಾ. ಈ ಒಂದು ಅವರೆಕಾಳು ಸೀಸನ್ ಮುಗಿಯೋಷ್ಟರಲ್ಲಿ ಅವರೆಕಾಳಿಂದು ಏನೇನು ರೆಸಿಪೀಸ್ ಬರುತ್ತೋ, ಏನೇನು ಫುಡ್ ಮಾಡ್ಕೋಬೋದು ಎಲ್ಲೋ ಮಾಡ್ಕೊಡ್ತಾರೆ ನನ್ನಮ್ಮ. ನಾನು ಕೆಲವನ್ನ ಮಾಡ್ಕೊಂಡು ತಿಂತೀನಿ. ಚೆನ್ನಾಗಿದೆ ಅವರೆಕಾಳು ಮೆಂತೆ ಬಾತ್. ಅಷ್ಟೇ, ಅಮ್ಮ ವಿಡಿಯೋದಲ್ಲಿ ಬರಲ್ಲ ಅಂತೆ. ಇಟ್ಸ್ ಓಕೆ. ಏನು ಆ್ಯಂಡ್ ಮತ್ತು ಈ ಒಂದು ಅವರೆಕಾಳಲ್ಲಿ ಬೇರೆ ಇನ್ನೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಲಾಗ್ ಜೊತೆ, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂದರೆ ದೆನ್ ಬಾಯ್. ಈಗ ಇದು ತಿಂತೀನಿ.